ಎಲ್ಲಿದೆ ಅನ್ನೋದನ್ನು ತೋರಿಸುವ ಸಾಮರ್ಥ್ಯ 91ನೇ ವಯಸ್ಸಿನ ದೇವೇಗೌಡನಿಗೆ ಇದೆ ಅನ್ನೋದನ್ನು ಸಾಬೀತು ಮಾಡ್ತೀನಿ. ನಾನು ಯಾರ ಬಯಕ್ಕೂ ಹಂಚಿಕೊಳ್ಳೋದಿಲ್ಲ, ಯಾರ ಬಯಕ್ಕೂ ಹಂಚಿಕೊಳ್ಳೋದಿಲ್ಲ. ಆ ಭಯ ಅನ್ನೋದೇ ನನಗಿಲ್ಲ. ಪ್ರೀತಿಸೋದಕ್ಕೆ ಶುರು ಮಾಡಿದರೆ ಅದು ಬಹಳ ದೂರ ಹೊರಟೋಗ್ತೀನಿ. ಮೋದಿಯವ್ರಿಗೂ ನನಗೂ ಒಂದು ಸಂದರ್ಭದಲ್ಲಿ ಬಹಳ ತಿಕ್ಕಾಟ ಆಯಿತು. ಅದು ಗೋದ್ರ ಸಂಬಂಧ. ಸತ್ಯ ಹೇಳಬೇಕಲ್ಲ, ಅವರು ಬಹಳ ಬುದ್ಧಿವಂತರು. ಹೇಗೆ ಮಿತ್ರರನ್ನ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಆನ್ ದಿ ಡೇ ವೆನ್ ಯು ಟುಕ್ ಓತ್ he wrote a letter, you must come. I attended. ಅದಲ್ಲಿ ನಿಲ್ಲಿಲ್ಲ, ನೀನು ಇಲ್ಲೇ ಇರಬೇಕು. ಅವರ ಹಿರಿಯ ಅಧಿಕಾರಿಗಳಿಗೆ ಹೇಳಿ ದೇವೇಗೌಡ ಏನೇನು ಮಾಡಿದ್ದಾನೆ ಎಲ್ಲ ಪತ್ತೆ ಹಚ್ಚಿದ್ದು. ನಾನು ತೆಗೆದುಕೊಂಡಂಥ ತೀರ್ಮಾನಗಳನ್ನೆಲ್ಲನೂ ಶೋಧಿಸಿದ್ದಾರೆ. ಅದು ಅವ್ರಿಗೆ ಹಿರಿಯ ಅಧಿಕಾರಿ ಹೇಳಿದ್ದಾರೆ. ನಾವೇನೂ ತಪ್ಪಿಕೊಂಡು ಹಿಡಿಯಲಿಕ್ಕೆ ಆಗಲ್ಲ ಸರ್. ಆಗ ಕರೆಸಿದ್ರು. ಯಾಕೆ ಬಂದೆ ಇಲ್ಲಿಗೆ? ಮುಖ್ಯಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ, ಇಲ್ಲಿಗೆ ಯಾಕೆ ಬಂದೆ? ನಿನಗೆ ಬುದ್ಧಿ ಇಲ್ಲ? ಚಂದ್ರಶೇಖರನ್ನು ತೆಗೆದ್ರು, ನಿನ್ನ ಅಚ್ಚುಮೆಚ್ಚಿನ ನಾಯಕ ಚಂದ್ರಶೇಖರ್, ನಿನಗೆ ಬುದ್ಧಿ ಇಲ್ಲ, ಯಾಕೆ ಬಂದಿಲ್ಲ? ಅಲ್ಲಿಂದ ನನ್ನ ಅವರ ಸಂಬಂಧ. ನಾನೊಂದು ಮಾತು ಹೇಳಿದೆ, ಸರ್ ತಪ್ಪು ಮಾಡಿದ್ದೀನಿ, ಇಲ್ಲಿ ಹಣೆಯಲ್ಲಿ ಬರೆದಿತ್ತು, ಬಂದೆ, 10 ತಿಂಗಳು ಒಳ್ಳೆ ಕೆಲಸ ಮಾಡಿದ್ವಿ, ಮುಗೀತು ನನ್ನ ರಾಜಕೀಯ, ನಾನೇನು ಯಾವುದಕ್ಕೂ ಆಸೆ ಮಾಡಿದೆ. ಯಡಿಯೂರಪ್ಪನವರೇ, ಎರಡು ಸಾವಿರದ 19 ಕಳೆದ ಚುನಾವಣೆ, ಈಗ 10 ವರ್ಷ ಹಿಂದಿಂದು, ಈಗ 24, 19 ಮೇ ಸದಾನಂದ ಕೂತಿದ್ದಾರೆ. ಸಾರಿ, ಮಾರ್ಚ್ 13 ನಾನು ಮತ್ತೆ ಚುನಾವಣೆಗೆ ನಿಲ್ಲಲಿಲ್ಲ, ಇದೇ ಕೊನೆ. ಪ್ರಮೋದ್ ಮಹಾಜನ್ ಸ್ಪೀಕರ್, ಯಡಿಯೂರಪ್ಪನವರು ಭಕ್ತಲ್ಲಿದ್ದಾರೆ. ಸರ್ 2 ನಿಮಿಷ ಸರಿತಾನೆ? ಅದು ಯಾವಾಗ ಕಾಯ್ಕೊಂಡು ಕೂತಿರಬೇಕು, ಕೊನೆಯಲ್ಲಿ 2 ನಿಮಿಷ ಸಂಖ್ಯಾಬಲದ ಆಧಾರದ ಮೇಲೆ ಭಾಷಣಕ್ಕೆ ಕಾಲ ನಿಗದಿ ಮಾಡಬೇಕು ತೀರ್ಮಾನ ಮಾಡಿ. ಯಾಕೆ
ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗ ಫೈನಾನ್ಸ್ ಮಿನಿಸ್ಟ್ರು ಚಿದಂಬರಂ. ನಾನು ಆ ದತ್ತ ಮ್ಯಾಗ್ನ ಕಾರ್ಟ ಅಂತ ಹೇಳಿ ನಾವು 2,500 ಜನ ರೈತರು ಡೆಲ್ಲಿಗೆ ಕರ್ಕೊಂಡು ಹೋದ್ರು. ವಾಜಪೇಯಿ ಅಧೀರ್ ಸಿಂಗು ಅಗ್ರಿಕಲ್ಚರ್ ಮಿನಿಸ್ಟರ್, ಮೈ ಕುಚ್ ಕರಿಂಗೆ ಅಂದರು. ಅಧಿಕಾರಿಗಳು ಒಪ್ಪಲಿಲ್ಲ. ಸರ್ಕಾರ ಇವರು ಬಂದರು, ಅದೇ ಮ್ಯಾಗ್ನ ಕಾರ್ಟನ್ನು ಇವರು ಕೊಟ್ಟರು. ಅದರ ಹೆಸರು ಹೇಳಲಿಕ್ಕೂ ತಯಾರಿಲ್ಲ. ನಮ್ಮದು 3 ಜನ ಗೆದ್ದಿದ್ವಿ. ನಾವಿಬ್ಬರು, ಕೇರಳದ ವೀರೇಂದ್ರ ಕುಮಾರ್. ನಾವು ಭಾಷಣ ಮಾಡಲಿಕ್ಕೆ ನಿಂತಾಗ 1 ಗಂಟೆ 15 ನಿಮಿಷ ರೈತರ ಬಗ್ಗೆ ಎಷ್ಟೋ ಅಗೌರವ ಕಂಡಿದ್ದೀರಿ ಅಂತೇಳಿ ನಾನು ಬಹಳ ಆಕ್ರೋಶದಲ್ಲಿ ಭಾಷಣ ಮಾಡಿದೆ. ಚಿದಂಬರಂ ವೀರೇಂದ್ರ ಕುಮಾರ್ ಕರೆಸಿ, ಏನಾಯಿತು ದೇವೇಗೌಡರಿಗೆ ಇಷ್ಟೊಂದು ಕಠಿಣವಾದ ಭಾಷೆ, ಸರ್ಕಾರ ಟೀಕೆ. ನನಗೆ ಗೊತ್ತಾಯಿತು ಇವರು ಸೋನಿಯಾ ಗಾಂಧಿ ಚಾಡಿ ಹೇಳ್ತಾರೆ. ನಾನು ಸೋನಿಯಾ ಗಾಂಧಿ ಮನೆಗೆ ಹೋಗಿ ಫೋನ್ ಮಾಡಿದೆ, ಮೇಡಮ್ ಪ್ರೈಮ್ ಮಿನಿಸ್ಟ್ರು, ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ಶರದ್ ಪವಾರ್ ಕರೆಸಿ, ನಾನು ಬರ್ತೀನಿ, ಕೂತು ಚರ್ಚೆ ಮಾಡಿ, ನಾನು ಮಾಡ್ತೀನಿ ಅಂದರು. ಅವ್ರು ಮಾಡಲಿಲ್ಲ. ಮಾಡಿದ್ದೇನು, ಇನ್ಮೇಲೆ ಸಂಖ್ಯಾಬಲದ ಆಧಾರದ ಮೇಲೆ ಟೈಮ್ ನಿಗದಿ ಮಾಡೋಣ. ಇದು ನನಗೆ ಕೊಟ್ಟ ಬಳುವಳಿ. ನಾನು 2004 ಜುಲೈ 20 ಕೊನೆಯ ಭಾಷಣ. ಅಲ್ಲಿಂದ 19 ಮಾರ್ಚ್ 13